ದಿ ಬಸವನ ಬಾಗೇವಾಡಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ. ಬಸವನ ಬಾಗೇವಾಡಿ ಪಟ್ಟಣದ ಮೇಘಾ ಮಾರುಕಟ್ಟೆಯಲ್ಲಿ ದಿ ಬಸವನ ಬಾಗೇವಾಡಿ ಸೌಹಾರ್ದ ಸಹಕಾರಿ ಕೇಂದ್ರ ಕಚೇರಿಯನ್ನು ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಹಾಗೂ ಶ್ರೀ ಶಿವಪ್ರಕಾಶ್ ಮಹಾಸ್ವಾಮಿಗಳು ಹಿರೇಮಠ ಬಸವನ ಬಾಗೇವಾಡಿ ಹಾಗೂ ಮುಖಂಡರಾದ ಶ್ರೀ ಶಿವನಗೌಡರು ಬಿರಾದಾರ್, ಶ್ರೀ ಲೋಕನಾಥ ಅಗರ್ವಾಲ್ ಮುಂತಾದ ಗಣ್ಯರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಆನಂತರ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಶ್ರೀ ಸಂಗನಗೌಡರು ಚಿಕ್ಕೊಂಡರವರು ಮಾತನಾಡುತ್ತಾ ಸೌಹಾರ್ದ ಸಹಕಾರಿ ಬ್ಯಾಂಕ್ ಜನರಿಗೆ ಉಪಯುಕ್ತವಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿದರು. ಅನೇಕ ಮುಖಂಡರು ಪೂಜ್ಯರು ಬ್ಯಾಂಕಿನ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶ್ರೀ ಶಿವಪ್ರಕಾಶ್ ಶಿವಾಚಾರ್ಯರು, ಕೆವೈ ಬೀರಲ್ದಿನ್ನಿ, ಪಿಎಸ್ ಮಸವಿನಾಳ್, ಎಲ್ಎನ್ ಅಗರ್ವಾಲ್, ಶಿವನಗೌಡರು ಬಿರಾದಾರ್ ಮತ್ತು ಊರಿನ ಮುಖಂಡರು, ಬ್ಯಾಂಕಿನ ಸಿಬ್ಬಂದಿಗಳು ಅನೇಕ ಜನರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಗುಂತ್ಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಏನು ಅಂತಂದರೆ, ನಮ್ಮ ಜೊತೆನೇ ಕಲಿತು ನಮ್ಮ ಜೊತೆನೇ ಓಡಾಡಿ ನಮ್ಮವರಾಗೇ ಇದ್ದು ನಮ್ಮ ಗೆಳೆಯರು ಈ ಮಟ್ಟಕ್ಕೆ ಬೆಳೆದಾರಲ್ಲ ಅನ್ನುವಂಥ ಒಂದು ಸಂತೋಷ ಅದು ನಮ್ಮಲ್ಲಿ ಇದೆ ಅನ್ನುವಂಥ ಮಾತನ್ನು ನಮ್ಮ ಬಿರುದಿನಿ ವಕೀಲರು ಅವರು ಅತಿ ಹೆಚ್ಚು ನಮ್ಮ ಮಟ್ಟದ ಊರಿ ಒಳಗಡೆ ಅವರು ಇದ್ದಿದ್ದು. ಅವ್ರ ತಂದೆಯವರು, ಅವ್ರ ತಾಯಿಯವರು, ಅವರು ನಾವೆಲ್ಲ ಆಟವನ್ನು ಆಡ್ತಾ ಇರುವಂಥವ್ರು. ಬಹುಶಃ ನಮ್ಮ ರಘು, ನಮ್ಮ ಸಂಘು, ನಮ್ಮ ಸ್ಕೂಲ್ ಬಂದಾಗ ನಾವು ಅದನ್ನೇ ಮಾತಾಡ್ತಿದ್ವಿ. ನಾವೆಲ್ಲ 1981-82ನೇ ಇಸ್ವಿ ಒಳಗಡೆ ಹುಟ್ಟಿದವರು. ಅದ್ರ ಒಂದೇನು ಅಂತಂದರೆ, ಸದ್ದು ಗದ್ದಲವಿಲ್ಲದೆ ಸಾಧನೆ ಗದ್ದುಗೆ ಏರಿದೆ ಅನ್ನುವಂತಹ ಮಾತು ಅದು ಯಾರಿಗೆ ಸಲ್ಲುತ್ತೆ ಅಂತ ಕೇಳಿದರೆ, ಈ ಸೌಹಾರ್ದ ಸಹಕಾರಿಯನ್ನು ಹುಟ್ಟ ಹಾಕಿದಾರಲ್ಲ ಈ ಎಲ್ಲರಿಗೂ ಸಲ್ಲುತ್ತಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಶಾಖೆಗಳನ್ನಾಗಿದ್ದಾವೆ. ಮುಂಬರುವ ದಿನಮಾನಗಳಲ್ಲಿ ಅವು 10 ಆಗಲಿ 100 ಆಗಲಿ ಅನ್ನುವಂತಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಅವರೆಲ್ಲ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿ, ಇವತ್ತು ನನಗೆ ಇಲ್ಲಿ ಭಾಳ ಖುಷಿ ಅನಿಸುತ್ತೆ. ಇಲ್ಲಿ ಕೂತ್ಕೊಂಡು ನೋಡಿದಾಗ ಅಪ್ಪ ವಿಶ್ವಗುರು ಬಸವಣ್ಣವರನ್ನ ಯಾವಾಗಲೂ ಕೂಡ ದರ್ಶನ ಪಡೆಯಬಹುದಲ್ಲ. ಎದುರಿಗೆ ಇರತಕ್ಕಂತಹ ದೇವಸ್ಥಾನ ಎಲ್ಲವನ್ನು ನೋಡಿದಾಗ, ವಾತಾವರಣ ನೋಡಿದಾಗ ಇನ್ನೂ ಈ ಏನು ಸಹವಾರ್ದ ಸಹಕಾರಿ ಸಂಘಕ್ಕೆ ದೊಡ್ಡದಾದಂಥ ಕನಸು ಮತ್ತು ಆಶೆಗಳಿದ್ದಾವೆ, ಅವೆಲ್ಲವೂ ಕೂಡ ಈಡೇರಲಿ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಿ ಖಾನಾವಳಿಯವರು ಇವತ್ತು ಕೆಲವೊಂದು ಬ್ಯಾಂಕಿಗೆ ಹೋದಾಗ ಸಾಲ ತಗೊಂಡಂತ ಖಾನಾವಳಿಯವರು ಇವತ್ತು 10-15 ಎಕರೆ ಜಮೀನನ್ನು ಮಾಡಿ 20 ಎಕರೆ ಜಮೀನು ಮಾಡಿ ಬಾಗೇವಾಡಿ ನಗರದೊಳಗೆ 2 ಅಂತಸ್ತ ಮನಿ ಕಟ್ಟುವಂತ ಕೆಲಸ ಕಾರ್ಯಗಳು ನಡೆದವು. ಅವೆಲ್ಲ ನಡಿಬೇಕಾದ್ರೆ ಕಾರಣ ಈ ಸಹಕಾರಿ ರಂಗ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಇದು ಬಹಳ ಏನದ ಜನರ ಒಂದು ಆರ್ಥಿಕ ಗುಣಮಟ್ಟವನ್ನು ಮೇಲೆ ಎತ್ತಲಕ್ಕ ಬಹಳ ಸಹಕಾರಿ ಆಗ್ಯದ. ಅಂತ ಒಂದು ರಂಗವನ್ನು ಆರಿಸಿಕೊಂಡಂತ ಏನು ಬೀರುದಿನಿ ವಕೀಲರ ಎಲ್ಲ ಒಂದು ಗೆಳೆಯರ ಬಳಗ ಸೇರ್ಕೊಂಡ ಕೇಸಿಂದ ಇವತ್ತಿನ ದಿನ ಬಸವನ ಬಾಗೇವಾಡಿಯಲ್ಲಿ ದೊಡ್ಡ ಧೈರ್ಯ ಮಾಡ್ಯಾರ. ಇದೇನು ಸಾಣದಲ್ಲ ಧೈರ್ಯ ಮಾಡೋದು. ಯಾಕಂದ್ರ ಈ ಬಸವನ ಬಾಗೇವಾಡಿ ಇವತ್ತು ಸೌಹಾರ್ದ ನೋಡಿದ್ರೆ ಬಹಳ ಒಂದು ಹೆಮ್ಮೆ ವಿಷಯ. ಬಸವನ ಬಾಗೇವಾಡಿ ನಮ್ಮ ಸಂಗನಗೌಡರು ಹೇಳಂದ್ರೆ ಬಹಳ ಒಂದು ಸಹಕಾರಿ ಕ್ಷೇತ್ರದ ಒಂದು ಗಟ್ಟಿನೆಲ. ಈ ರಾಜ್ಯ ಮಟ್ಟದ ಸಹಕಾರಿಗಳಲ್ಲಿ ಅಂತೂ ಸಾಕಷ್ಟು ಜನ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಉದಾಹರಣೆಗಳಿವೆ. ನಮ್ಮ TAPCMS, ನಮ್ಮ ಅರ್ಬನ್ ಬ್ಯಾಂಕ್ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ಒಂದು ದೃಷ್ಟಿಯಲ್ಲಿ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನಮ್ಮ ಬೀರುದಿನ್ನಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಕೇಂದ್ರ ಕಚೇರಿ ಮಾಡಿದ್ದಕ್ಕೆ ಇನ್ನೂ ನಿಮ್ಮದು ಅದ್ಭುತವಾದಂಥ ಕೆಲಸ ಮಾಡಿರ್ತೀವಿ. ಎಷ್ಟು ನಿಮ್ಮನ್ನು ಮಾರ್ಗದರ್ಶಿ ಸಂಸ್ಥೆ ಅಂದರೂ ತಪ್ಪಾಗಲಾರ್ದು. ಯಾಕಂದ್ರೆ ಭಾಳ ಮಂದಿ ಬಗೆಡಾಗ ಖಾಲಿ ಅಡ್ಡಾಡಿ ಕೆಲಸ ಇಲ್ಲದೆ ಏನೋ ಮಾಡ್ಕೊಂಡು ಹೋಗ್ತಾರೆ. ಸಣ್ಣ ಪುರ ಕಷ್ಟದಾಗ ಇದ್ದುಕೊಂಡು ಬೆಳೆದು ಇವ್ರ ಮಾರ್ಗದರ್ಶನ ಅವ್ರಿಗೆ ಮಾಡ್ಬೇಕ್ರಪ್ಪ. ಪ್ರವಚನದಾಗ ನೀವು ಹೇಳಿದ್ರು ತಪ್ಪಾಗಲ್ಲ. ಸಣ್ಣ ವಯಸ್ಸಿನಾಗ ಬಿರುದಿನ ಅವರಲ್ಲಿ ಮತ್ತು ನಾವುಗಳು ಎಲ್ಲರೂ ಎಷ್ಟರ ಮಟ್ಟಿಗೆ ಇದಕ್ಕೆ ಯಾರು ಸಪೋರ್ಟ್ ಇಲ್ಲದೆ ಬಸವಣ್ಣಗಾಗಿ ಇಂಥ ಒಂದು ದೊಡ್ಡ ಸಂಸ್ಥೆ ಎಬ್ಬಿಸಿ ಶಿಕ್ಷಣ ಕ್ರಾಂತಿ ಈ ಸಹಕಾರಿ ಕ್ಷೇತ್ರ ಮಾಡಿದಾರಲ್ಲ ಅವ್ರಿಗೆ ಎಷ್ಟು